ಹತ್ರ ಕರ್ನಾಟಕ ಫ್ಲಾಗ್ ಇಲ್ಲ. ಸದ್ಯಕ್ಕೆ ನಾವು ಕಾಶ್ಮೀರಲ್ಲಿಲ್ಲ, ಬಟ್ ಹಿಮಾಚಲ್ ಪ್ರದೇಶಲ್ಲಿದ್ದೀವಿ. ಹಿಂಗಿದೆ ನೋಡ್ರಿ ವ್ಯೂ. ಕುಮಾರ ಪರ್ವತನ ಮೀರಿಸ್ಬಿಡ್ತೀವಿ. ಕೆಲವ್ರಿಗೆ ನಮ್ಮ ಮಾತು ಇಷ್ಟ ಆಗಲ್ಲ, ಕೆಲವ್ರಿಗೆ ನಮ್ಮನ್ನು ನೋಡಿದ್ರೇ ಇಷ್ಟ ಆಗಲ್ಲ. ನಿಮ್ಗೆ ಒಳ್ಳೆ ವ್ಯೂ ತೋರಿಸಿಲ್ಲ ಅಂದರೆ ಆಮೇಲೆ ಹೇಳ್ರಿ. ಆರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ ಇವಾಗ. ಸೊ ಇದು ರೂಮ್ ನಮ್ಗೆ ಕೊಟ್ಟಿದ್ದು ಮೊದಲು. ಇದು ಇವತ್ತು ಮಾತ್ರ ಇರುತ್ತೆ, ನಾಳೆಯಿಂದ ಬರೀ ಟೆಂಟ್ ಕೊಡ್ತಾರೆ. ನಾಳೆಯಿಂದ ಹೆವಿ ಕಷ್ಟ ಇರುತ್ತೆ, ಅಂದರೆ ವಾಶ್ರೂಮ್ ಹೋಗೋದು ಎಲ್ಲನೂ ತುಂಬ ಕಠಿಣ ಆಯ್ತಾ. ಇವತ್ತಿಷ್ಟು ಸಿಕ್ಕಿದ್ದೆ ಹೆಚ್ಚು. ಆಮೇಲೆ ಇವತ್ತು ಮಾತ್ರ ವೈಫೈ ಸಿಗೋದಿಲ್ಲ. ಇದಾದಮೇಲೆ ವೈಫೈ ಇಲ್ಲ, ಚಾರ್ಜ್ ಇಲ್ಲ, ಏನೂ ಇಲ್ಲ. ಸೊ ನಾವು ಗ್ರಹಣಿಂದ ಮಿಂತಾಜ್ಗೆ ಇವತ್ತು ಟ್ರೆಕ್ ಮಾಡ್ತಾಯಿದ್ದೀವಿ. ಸೇಮ್ ನಿನ್ನೆ ಥರನೇ 6 to 7 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಹಿಂಗಿದೆ ನೋಡ್ರಿ ವ್ಯೂ. ಸೊ ಇದು ಡೇ 2 ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿಂದ ನಾವು 9 o'clock ಬಿಡ್ತೀವಿ ತಿಂಡಿ ಮಾಡಿಕೊಂಡು. ಸೊ ಡೇ 1 ಡೇ 2 ನಾರ್ಮಲ್ ಫಾರೆಸ್ಟ್ ವಾಕ್ ಇರುತ್ತೆ. ಅದಾದಮೇಲೆ ಸಗದಾಗಿರುತ್ತೆ. 3rd ಡೇಯಿಂದ ಮಸ್ತಾಗಿರುತ್ತೆ. ಸೊ ಮಿಸ್ ಮಾಡ್ದಂಗೆ ನೋಡಿರಿ. ನಿಮ್ಗೆ ಒಳ್ಳೆ ವ್ಯೂ ತೋರಿಸಿಲ್ಲ ಅಂದರೆ ಆಮೇಲೆ ಹೇಳ್ರಿ. ಇವತ್ತು ತೋರಿಸೋದಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾವು. ಅರ್ಧ ಕಿಲೋಮೀಟ್ರ್ ಬಂದಿಲ್ಲ, ಇನ್ನೂ 6 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಚಲೋ देखते जा रहे हैं. सब जा रहे हैं, आप बैठा है. ಭಯಂಕರವಾಗಿದೆ. ಬಿಟ್ಟು ಸ್ಟಾಪ್ 5 minutes ವೇಟ್ ಮಾಡೋದು, ಮತ್ತೆ ಹೋಗೋದು. चलते रहो, ब्लॉग चलेगा इधर. भाई पेन 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 नो डे 2 से स्टार्ट. ಈ ಲೆವೆಲ್ ಸ್ಟೇಪ್ ಐತೆ, ಹಿಂಗೈತೆ. ಸಿ ಹೆಂಗೆ ಕಾಣಿಸ್ತಾ ಇರೋರು. ನಾನು ಇಲ್ಲಿದ್ದೇನೆ, ಇನ್ನು ಅಲ್ಲಿಂದ ಬರ್ತಾ ಇದ್ದಾರೆ. ಇನ್ನು ಹೆಂಗಿದೆ ಇವು, ಭಯಂಕರ ಐತೆ. ಅದರ ಸ್ಟೇಪ್ ಹೆಂಗಿದೆ ನೋಡ್ರಿ. ಇಷ್ಟ ಹೆವಿ ಆಗ್ತಾಯಿದೆ, ಆದರೂ ಮಾಡೋಣ. ಬ್ರೇಕ್ ತೊಗೊಂಡು ನಿಧಾನಕ್ಕೆ ಮಾಡೋಣ. 7ನೇ ತಾರೀಕು ಡೇಟು 7th. ಇವೇ ಮ್ಯಾಚ್ ಇರ್ಬೋದು ಇವತ್ತು ನಮ್ಮ RCBದು. ಅನ್ಎಕ್ಸ್ಪೆಕ್ಟೆಡಾಗಿ ಹಾಕ್ಕೊಂಡೆ ನಾನು, ತೊಗೊಂಬಂದಿದ್ದೆ ಸುಮ್ಮನೆ. ನನ್ನ ಹತ್ರ ಕರ್ನಾಟಕ ಫ್ಲಾಗ್ ಇಲ್ಲ. ಈ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ಮೇಲೆ ಈ RCB ಟಿ ಶರ್ಟ್ನ ಏನಾದರೂ ನಾನು ಅಲ್ಲಿ ನಿಂತ್ಕೊಂಡು ಫ್ಲೈ ಮಾಡಿದ್ರೆ ಐ ಥಿಂಕ್ ಕರ್ನಾಟಕ ಫ್ಲಾಗ್ ಮತ್ತು ಇದು ಒಂದೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಇಲ್ಲದೇ ಇರೋದಕ್ಕೆ ಇದನ್ನು ಮಾಡಬೇಕಾಗತ್ತೆ. ನೋಡೋಣ, ಫಸ್ಟ್ ಕಂಪ್ಲೀಟ್ ಮಾಡೋಣ. ಲೋಕಲ್ಸ್ ಇಲ್ಲಿ ಕೆಲಸ ಮಾಡ್ತಾರೆ ಗುರು. ಅಲ್ಲಿಂದ ಕೆಳಗಡೆಯಿಂದ ಬಂದು ಇಲ್ಲೆಲ್ಲ ಈ ಮಣ್ಣು ಅಗಿತಾ ಇದ್ದಾರೆ. ಇದು ಗೊತ್ತಿಲ್ಲ ಇಲ್ಲಿ ಏನು ಬೆಳಿತಾರಂತ. ಇಲ್ಲಿ ಪ್ಲಾಂಟ್ ಮಾಡೋಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಕ್ಯಾ ಕ್ಯಾ ಓ आलू इधर ही लगाते हैं. ठीक है, थैंक यू भाई. आप ग्रांड विलेज से आया है इधर? ऐसा ही आपका काम ऐसा ही रहता है? 600 रुपये डेरी. बाय. ठीक है भाई, ಥ್ಯಾಂಕ್ ಯು. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗೈತೆ. ಕಷ್ಟ ಇಲ್ಲ ಅಂತಲ್ಲ, ಹೆವಿ ಕಷ್ಟ ಐತೆ. ಕುಮಾರ ಪರ್ವತನ ಮೀರಿಸ್ಬಿಡ್ತೀವಿ, ಅದು ಡಬಲ್. ಸೊ ಕರ್ಗೆ ಜಾಂಗೆ ಹಿಂದಿ ಮಾತಾಡಿ ಇವ್ರ ಹತ್ರ ಒಂದು ಚೂರು ಕಲಿತಿದ್ದೀನಿ. ಬಂದರೆ ಏನೋ ಅನ್ಕೋಬಿಡಿ. ಇಲ್ಲೊಂದು ಸ್ವಲ್ಪ ಹೋಟೆಲ್ ಸಿಗುತ್ತೆ, ನೀರು ಇದೆಲ್ಲ ತೊಗೊಂಡು ಹೋಗ್ಬೇಕು. ಆರಾಮ್ಸೆ ಆಜೋ ಬೈ. ಸ್ಲೋ ಬೈ. ಸಿಕ್ಕಾಬಿಡಿ ಕಷ್ಟ ಇದೆ ಮಾರಾಯ.
किथे था कहाँ जा रहा है ऊपर जाना ना बाद में ಸೊ ನಮ್ಮದು ಸ್ವಲ್ಪ ದೂರ ಇದೆ ಇಲ್ಲಿಂದ, ಇನ್ನೊಂದು ಹಾಫ್ ಆನ್ ಅವರ್ ಟ್ರೆಕ್ ಮಾಡಬೇಕು. ಆ್ಯಕ್ಚುಲಿ ಮೇನ್ ಮಿಂತಾಜ್ ಕ್ಯಾಂಪ್ ಸೈಟ್ ಅಂದರೆ ಇದೆ. ಓಕೆ, ಇಲ್ಲಿ ಅಂಗಡಿಗಳೆಲ್ಲ ಸಿಗ್ತವೆ, ಟೀ ಕಾಫಿ ಎಲ್ಲ ಸಿಗುತ್ತೆ. 50 ರೂಪಾಯಿ ಒಂದು ಟೀ ಹಿಂಗೆಲ್ಲ. ಸೊ ಹೈಟ್ ಹೋದಷ್ಟು ನಮಗೆ ಸ್ನೋ ಸಿಗ್ತಾ ಹೋಗುತ್ತೆ, ಅದಕ್ಕೆ ನಾವು 2 ದಿನ ಇಷ್ಟೊಂದು ಕಷ್ಟ ಪಡ್ಕೊಂಡು ಬರಬೇಕು. ಅದಾದಮೇಲೆ ನಾಳೆಯಿಂದ ನಮಗೆ ಸ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಸ್ನೋ ನಮಗೆ ಒಳ್ಳೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. बहुत पैसा छाप सकता है बंदा अगर फॉरेस्ट से डील हमारा स्टे ये नीचे है अपना स्टे. ಸೊ ಇದು ನಮ್ಮದು 2ನೇ ದಿನಕ್ಕೆ ಬಂದು ಟೆಂಟಲ್ಲಿ ಕೂತಿದ್ದೀವಿ. ಸೊ ಸೆಕೆಂಡ್ ಡೇ ನಾವು ಬಂದಾದಮೇಲೆ ನಿಮಗೆ ನಾವಿರ್ತಕ್ಕಂಥ ಜಾಗ ಎಲ್ಲರೂ ಮಿಂತಾಜಿಗೆ ಬಂದು ತಲುಪಿದ ಮೇಲೆ ಹಿಂಗಿರುತ್ತೆ ನಮಗೆ ಎಲ್ಲರಿಗೂ ಅವರವರ ಏನೇನು ಯಾರ್ಯಾರು ಆರ್ಗನೈಸರ್ಸಿಂದ ಬಂದಿರ್ತಾರೆ ನೋಡಿ. ಸೊ ಅವ್ರಿಗೆಲ್ಲ ಈ ಥರ ಟೆಂಟ್ ಹಾಕ್ಕೊಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಸಪ್ರೇಟಾಗಿರುತ್ತೆ. ಅದೆಲ್ಲ ಬೆಟ್ಟ ಬ್ರೋ, ಕಣ್ಣು ಕಾಣಿಸ್ತಾ ಇಲ್ಲ, ಫಾಗೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸೊ ಹಂಗೆಲ್ಲ ಹೋಗ್ಬೇಕು ನಾವು. ನಿಮಗೆ ಅದು ವ್ಯೂ ಹೆಂಗೆ ಕಾಣಿಸ್ತಿದೆ ಅಂದರೆ ಏನೋ ಒಂದು ಲೈಕ್ ನಾರ್ಮಲಾಗಿ ಕಾಣಿಸ್ತಿರ್ಬೋದು ಬೆಟ್ಟ ಥರ, ಬಟ್ ಅದನ್ನು ಹತ್ತುವಾಗ ಇದೆಯಲ್ಲ ಜಸ್ಟ್ 5 ಮಿನಿಟ್ಸು ಇಲ್ಲ ಬ್ರೋ, 2-3 ಮಿನಿಟ್ಸ್ಗೆ ನಿಮ್ಮ ಲೆಗ್ಗು ಕೇಳಲ್ಲ, ನಿಮ್ಮ ಬಾಡಿನೂ ಕೇಳಲ್ಲ, ಹಾರ್ಟ್ ಬೀಟ್ ಅಂತೂ ಲೆವೆಲಲ್ಲಿ ಹೋಗ್ಬಿಟ್ಟಿರುತ್ತೆ. ಯಾಕಾದರೂ ಬಂದೆ ಅನಿಸ್ಬಿಡುತ್ತೆ. ನಿಜ, ನಾನು ಸುಳ್ಳು ಹೇಳ್ತಲ್ಲ, ಯಾಕಾದರೂ ಬಂದೆ ಅನಿಸ್ಬಿಡುತ್ತೆ. ಬಟ್ ಬಂದು ಅದನ್ನು ಕಂಪ್ಲೀಟ್ ಮಾಡಿದ್ರಿ ಅಂದ್ಕೊಳ್ಳಿ, ನೀವು ಯು ವಿಲ್ ಫೀಲ್ ಲೈಕ್ ಜೀವನದಲ್ಲಿ ಯಾರು ಮಾಡದಿರೋದನ್ನು ನಾವು ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಆಮೆಯ ಗತಿಯಲ್ಲೇ ಸಾಗಿದ್ದೀನಿ. 1 ದಿನ ಆಯಿತು. ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ನನಗೆ ಐ ಥಿಂಕ್ ಸೆಕೆಂಡ್ ಡೇ ನನಗೆ 70% ಮಾಡಿದೆ. ಇನ್ನು 30% ಇಲ್ಲಿಗೆ ರೀಚ್ ಆಗೋಕ್ಕೆ ಆಮೆಯ ಗತಿಯಲ್ಲಿ ಸಾಕ್ಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಫುಡ್ ಅಡ್ಜಸ್ಟ್ ಆಗಲ್ಲ. ಓಕೆ, ರೊಟ್ಟಿ ಕೊಡ್ತಾರೆ. ರೊಟ್ಟಿ ಅಂದರೆ ಅದೇ ಚಪಾತಿ ಥರ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಅದಾದಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಬದನೆಕಾಯಿ ಅಂತೀನಿ ನೋಡಿ, ಅದನ್ನು ಕೊಡೋದೇ ಇಲ್ಲಿ. ಆಲೂಗಡ್ಡೆ ಕೊಡ್ತಾರೆ, ಇಲ್ಲಾಂದರೆ ಮಶ್ರೂಮ್ ಕೊಡ್ತಾರೆ. ಮಶ್ರೂಮು ರೇರು ಬಿಡಿ, ಆಲೂಗಡ್ಡೆ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಏನೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಯಪ್ಪ, ಅದನ್ನ ಹೆಂಗೆ ತಿಂತೀರಾ ಬ್ರೋ? ಜಸ್ಟ್ ರೋಸ್ಟ್ ಮಾಡಿಕೊಟ್ಟಿರ್ತಾರೆ. ಉಪ್ಪಂತೂ ಮೊದಲೇ ಹಾಕಲ್ಲ ಇಲ್ಲಿ, ನಾವೇ ಹಾಕೊಬೇಕು. ಒಂದು ಲೆವೆಲ್ಗಾದ್ರೆ ಹಾಕ್ಬೇಕಲ್ವ ಗುರು, ಅದನ್ನು ಹಾಕಲ್ಲ. ಬಾಯಲ್ಲಿಟ್ರೆ ಒಂದು ತುತ್ತನ್ನ ನಾನು 2-3 ನಿಮಿಷ ಮಾಡಬೇಕು, ಆರಾಮಾಗಿ ಅಗದು ತಿನ್ಕೋಬೇಕು. ಹಂಗಿರೋದು ಪರಿಸ್ಥಿತಿ. ಈ ಫುಡ್ ತಿನ್ನೋದು ಬಿಟ್ಟಿದ್ದೀನಿ. ಎಷ್ಟು ನಿಜ, ನಾನು ಜಾಸ್ತಿ ತಿಂದೇ ಇಲ್ಲ. ನಾನು ತಿಂದೇ ಇರೋದಕ್ಕೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಎನರ್ಜಿ ಇಲ್ಲ ಬಾಡೀಲಿ, ಸ್ಟ್ರೆಂತ್ ಇಲ್ಲ. ಮೇಜರು ನಾವು ಫುಡ್ಗೆ ಅಡ್ಜಸ್ಟ್ ಆಗಬೇಕು. ನಮ್ಮ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತೈತೆ, ಐ ಥಿಂಕ್ ನಿಮ್ಗೆ ಹೆಂಗೆ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ನನಗಂತೂ ಕಾಶ್ಮೀರ ಹೆಂಗೆ ಕಾಣಿಸುತ್ತೆ ನೋಡ್ರಿ, ಅದಕ್ಕಿಂತ ಲೆವೆಲ್ ಕಾಣಿಸುತ್ತೆ. ಬಟ್ ಮೇಲೆ ಹೋದ್ಮೇಲೆ ಸೊ ಸದ್ಯಕ್ಕೆ ನಾವು ಕಾಶ್ಮೀರಲ್ಲಿಲ್ಲ, ಬಟ್ ಹಿಮಾಚಲ್ ಪ್ರದೇಶಲ್ಲಿದ್ದೀವಿ. ಹಿಮಾಚಲ್ ಪ್ರದೇಶ ಹತ್ರ ಸೆಕೆಂಡ್ ಡೇ ಕಂಪ್ಲೀಟ್ ಮಾಡಿದ್ದು ನಾವು ಮಿಂತಾಜ್ ಅಂತ. ಸೊ ಮಿಂತಾಜಿಂದ ನಾಳೆ ಮಾರ್ನಿಂಗ್ ನಾವು ಎದ್ದು ನಗರ ಕಡೆ ಹೋಗ್ಬೇಕು. ನಗರಕ್ಕೆ ಹೋಗ್ಬಿಟ್ಟು ನಗರಲ್ಲಿ ಇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೊಂದು ದಿನ ಹೆಂಗಿದೆ. ಸೊ ವ್ಯೂ ನೋಡಿರಿ, ಸಾಧ್ಯ ಆದರೆ ಹೆಂಗಿದೆ ಅಂತ ಹೇಳ್ರಿ. ದ ಟ್ರೆಕ್ಕರ್ಸ್ ಕ್ಲಬ್ ಅಂತ ಅದರಲ್ಲಿರೋದು ನಾವು ಮಾಡಿದ್ದು ಬುಕ್ಕಿಂಗು. ಬಟ್ ಇಲ್ಲಿ ಬಂದಾದಮೇಲೆ ಅವರು ಕೆಲವರು ಬೇರೆ ಆರ್ಗನೈಸರ್ಸ್ನ ಹಿಡ್ಕೊಂಡು ಮಾಡ್ತಾರೆ. ಸೊ ಇಲ್ಲಿ ನಮ್ಮನ್ನು ಕರ್ಕೊಂಬಂದು ಬಿಟ್ಟಿರೋದು ಹಲೋ ಹೈಕರ್ಸ್ ಅಂತಂದೇಳಿ. ಸೊ ಇಲ್ಲಿ ನೋಡಿ, ಸಿ ಹೈ ಟು ನೇಚರ್ ಅಂತ ಹೇಳಿದೆ. ಸೊ ಇದನ್ನು ನಾವು ತೊಗೊಂಡಿದ್ದು. ನಿಮ್ಗೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡ್ರಿ. DM ಅಲ್ಲೂ ಕೊಡ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳಿದ್ರೆ ಆರಾಮಾಗಿ ಕೊಡ್ತೀನಿ. ಸೊ ಎಲ್ಲರೂ ಅಲ್ಲಿ ಹೋಗೋರೆ, ನನಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಬ್ರೋ. ಬಾಡಿಗೆ ರೆಸ್ಟ್ ಕೊಡಬೇಕು. ನಾಳೆ ಹತ್ತಬೇಕು ಅಂದರೆ ನಂಗೆ ಬಾಡಿ ರೆಸ್ಟ್ ಬೇಕು. ಸೊ ಒಂದು 8 ಅವರ್ಸ್ ಆದ್ರೆ ನಿದ್ದೆ ಮಾಡಬೇಕು. ಸೊ ಊಟ ಆದ ತಕ್ಷಣ ಸೀದಾ ನಿದ್ದೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಇಲ್ಲೆಲ್ಲ ನಿಮ್ಗೆ ಏನಾದರೂ ಐಟಮ್ಸ್ಗಳು ತಂದಿಲ್ಲ ಅಂದರೆ ಇಲ್ಲೂ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದೆಲ್ಲ ಗ್ಲೌಸ್ ತಂದಿಲ್ಲ ಅಂದರೆ ಸೊ ಅದೆಲ್ಲ ಸಿಗುತ್ತೆ ಇಲ್ಲಿ. ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಅವ್ರು ಅಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಬಂದಿಟ್ಟಿರ್ತಾರೆ. ಕಾಸ್ಟ್ಲಿ ಕೊಡೋದ್ರಲ್ಲಿ ತಪ್ಪೇ ಇಲ್ಲ, ನಿಮ್ಗೆ ಸಿಗ್ತಾ ಇರೋದು ಹೆಚ್ಚಾಗ್ಬಿಡುತ್ತೆ ಇಲ್ಲಿ. ಅವ್ರು ಏನು ಹೇಳ್ತಾರೆ ಅಂದರೆ आपको क्या मिल रहा है ना वो बड़ी बात है ऐसा बोलता है. ಸೊ ಇಲ್ಲಿ ಬಂದು ಹಿಂದಿ ಅರ್ಥ ಆಗಿಲ್ಲ ಅಂದ್ರೂ ಸ್ವಲ್ಪ ಅರ್ಥ ಆಗ್ತೈತೆ, ಸ್ವಲ್ಪ ಮಾತಾಡ್ತಾಯಿದ್ದೀನಿ. ಹುಡುಗರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ವೆಲ್ ಎಜುಕೇಟೆಡ್ ಕೂಡ, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲೀಷಲ್ಲೂ ಮಾತಾಡ್ತಾರೆ. ಸೊ ನಾವು ಇಂಗ್ಲೀಷ್ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಹಿಂದಿಲಿ ಹೆವಿ ಮಾತಾಡ್ಬಿಟ್ರೆ ಅರ್ಥ ಆಗೋಲ್ಲ, ಸ್ವಲ್ಪ ಮಾತಾಡಿದ್ರೆ ಓಕೆ ಅರ್ಥ ಆಗುತ್ತೆ. ಏನಾಗುತ್ತೆ ನಮ್ಮ ಕಡೆಯಿಂದ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಯಿತಾ, ಡನ್, ವಿ ಆರ್ ಡನ್. ಇದು ಹೆವಿ ಕಷ್ಟ ಅನ್ನಿಸ್ತೈತೆ, ಯಾಕಂದರೆ ನಮ್ಮ ಬಾಡಿ ಫಿಟ್ ಇಲ್ಲ ಬ್ರೋ. ಸ್ನೋ ಸಿಗಾಬಿಡ ಕಷ್ಟ ಐತೆ. ಇದನ್ನು ಮಾಡಿದೆ ಅಂದ್ಕೊಳ್ಳಿ, ಲೈಫಲ್ಲಿ ಏನೋ ದೊಡ್ಡದಾಗಿ ಮಾಡಿಬಿಟ್ಟಿನಿ ಅಂತ ನನಗೆ ಫೀಲ್ ಆಗುತ್ತೆ. ನಮಗೆ ಫಸ್ಟ್ ಫೀಲ್ ಆಗಬೇಕು ಆ ಥರ. ಸೊ ನಾವು ಯಾವಾಗಲೂ ಹಾಗೆ ಇರಬೇಕು, ನಮಗೆ ಪ್ರೌಡ್ ಫೀಲ್ ಆಗಬೇಕು. ಏನೋ ಮಾಡ್ತಾಯಿದ್ರು ಪಕ್ಕ ಆಗುತ್ತೆ ಬ್ರೋ. ಬಟ್ ಏನಂದರೆ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ
ಅಲ್ಲಿವರೆಗೂ ಖುಷಿನೇ ಇಲ್ಲ, ಅಲ್ಲಿವರೆಗೂ ನೆಮ್ಮದಿನೇ ಇಲ್ಲ. ಬಟ್ ಆ್ಯಕ್ಚುಲಿ ಏನಂದರೆ ಒಂದು ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರಬೇಕು. ಸ್ವಲ್ಪ ಒಂದು ಮಂತ್ ಮುಂಚೆ ನೀವು ಏನಾದರೂ ನಿಮ್ಮ ಬಾಡಿ ವಾರ್ಮಪ್ ಮಾಡಿದ್ರಿ ಅಂದರೆ ಬೆಟರ್. ಓಕೆ, ನೀವು ಮಾಡಿದ್ರಿ ಅಂದರೆ ನೆಕ್ಸ್ಟ್ ನೀವು ಈ ಥರದ ಟ್ರೆಕ್ ಏನಾದ್ರು ಸ್ಟಾರ್ಟ್ ಮಾಡ್ತೀರಿ ಅಂದರೆ ನಿಮ್ಮ ಬಾಡಿ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ನೀವು ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಾಡಿ ಪೇನ್ ಏನೂ ಇರೋಲ್ಲ. ಸೊ ನಾನು ನಿನ್ನೆ ಟ್ರೆಕ್ ಮಾಡಿದೆ, ನೈಟ್ ಮಲ್ಕೊಂಡೆ, ಮಾರ್ನಿಂಗ್ ಎದ್ದರೆ ನಂಗೆ ಏನೂ ಇರಲಿಲ್ಲ, ನಾರ್ಮಲ್ ಫೀಲ್ ಇತ್ತು ಬ್ರೋ. ಸೊ ಆ ಥರ ಇರಬೇಕು. ನಾನು ಆ್ಯಕ್ಚುಲಿ 10 ಡೇಸ್ ಮುಂಚೆ ಮಾಡಿದ್ದೆ ಅಷ್ಟೇ. ಆ್ಯಕ್ಚುಲಿ ನೀವು ಒನ್ ಮಂತ್ ಮುಂಚೆ ಮಾಡಿರಿ. ಸೊ ನಾನು 10 ಡೇಸ್ ಬಿಫೋರ್ ಏನು ಮಾಡಿದೆ, ಸ್ವಲ್ಪ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವಾಕಿಂಗ್ ಹೋದೆ, ಅದೆಲ್ಲ ಮಾಡಿದೆ, ಎಕ್ಸಸೈಸ್ ಮಾಡಿದೆ. 4:30 ಹಿಂಗೆಲ್ಲ ಇದ್ದು 5 o'clock ಎಲ್ಲ ನಾನು ವಾಕ್ ಮಾಡ್ತಾಯಿದ್ದೆ. ಅದು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ತಿರ್ಗಾ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಇದೆಲ್ಲ ಮಾಡಿದ್ದೆ ಅಂತಕ್ಕಂದರೆ ಬಿಕಾಸ್ ಆಫ್ ಇಷ್ಟು ಕೇಳುತ್ತೆ ಬ್ರೋ. ಇಷ್ಟು ಮಾಡಿಲ್ಲ ಅಂದರೆ ಇದನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಎವ್ರಿ ಟ್ರೆಕ್ ಬ್ರೋ, ಇಫ್ ಯು ಆರ್ ಸ್ಟಾರ್ಟಿಂಗ್ ಎನಿ ಟ್ರೆಕ್ ಬ್ರೋ, you need to do at least 10 to 15 days before exercise or something. So that is most important. ಓಕೆ, ಮಾಡಿರಿ, ಆಗುತ್ತೆ. ನಾನು ಮಾಡ್ತಾಯಿದ್ದೀನಿ. ಇದೊಂದು ಕಂಪ್ಲೀಟ್ ಮಾಡಿದೆ ಅಂದರೆ ನಿಮಗೆ ನಾನು 100% ಗ್ಯಾರಂಟಿ ಕೊಟ್ಬಿಡ್ತೀನಿ, ಓಕೆ ನೀವು ಮಾಡ್ತೀರಾ ಅಂತ ಹೇಳ್ತೀನಿ. ಯಾಕಂದರೆ ಐ ಆಮ್ ವೆರಿ ವೀಕ್ ಬ್ರೋ. ತುಂಬ ಜನ ನೋಡಿದವರೆಲ್ಲ ಹೇಳ್ತಾರೆ ಬ್ರೋ ಸ್ವಲ್ಪ ದಪ್ಪಾಗಿ ಅಂತಾರೆ. ಬಟ್ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಆ್ಯಕ್ಚುಲಿ ಆಗಬೇಕು ಬ್ರೋ. ಯಾಕಂದರೆ ನಾವು ಈ ಥರ ಟ್ರೆಕ್ ಎಲ್ಲ ಮಾಡ್ತೀವಿ ಅಂದರೆ ಬಾಡಿಲಿ ಎನರ್ಜಿ ಬೇಕು, ಸ್ಟ್ರೆಂತ್ ಬೇಕು. ಸೊ ಮೇಜರ್ಲಿ ನಾನು ಹೇಳೋದು ಒಂದೇ, ಫಿಸಿಕಲಿ ಫಿಟ್ ಆಗಿರಿ ಇಷ್ಟೇ. ಈ ಟ್ರೆಕ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಕೊಡ್ತೀನಿ, ತಲೆನೇ ಕೆಡ್ಸ್ಕೊಬೇಡಿ. ಇನ್ಸ್ಟಾಗ್ರಾಮ್ ಪೇಜಿಗೆ ಬನ್ನಿ, ಅಲ್ಲಿ DM ಮಾಡಿರಿ, ನಿಮಗೂ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹೆಂಗಿರುತ್ತೆ, ಏನು ಮಾಡಬೇಕು, ಹೆಂಗಿರಬೇಕು, ಏನು ತೊಗೋಬೇಕು, ಏನು ತೊಗೋಬಾರ್ದು ಎಲ್ಲ ಹೇಳ್ತೀನಿ ಬ್ರೋ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿರಿ, ಆರಾಮ್ಸೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರೂ ಇವಾಗ ನೋಡಿ, ನಾವು ಬಂದು ಒಂದು 15 ನಿಮಿಷ ಆಯಿತು. ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಎಲ್ಲರೂ ಸ್ವಲ್ಪ ಏನಾದ್ರು ಪರ್ಚೇಸ್ ಮಾಡೋದಿದ್ದರೆ ಅವರು ಎಕ್ಸ್ಟ್ರಾ ತರೋಕೆ ಹೋಗಿದ್ದಾರೆ. ನಮ್ದು ಏನಂದರೆ ವೀಡಿಯೋ ಮಾಡಬೇಕು, ಮಾಡಿಲ್ಲ ಅಂದರೆ ನಡೆಯಲ್ಲ. ಯಾರು ಇಲ್ದಿರೋವಾಗ ಒಂದು ಸ್ವಲ್ಪ ಮಾಡ್ಕೊಂಬಿಟ್ರೆ ಇನ್ನೂ ಬೆಟರ್, ಆರಾಮಾಗಿರುತ್ತೆ, ಪೀಸಾಗಿರುತ್ತೆ. ಸೊ ನೋಡೋಣ ನಾಳೆ ಹೆಂಗಿರುತ್ತೆ ಏನು ಅಂತ. ಇವತ್ತು Day 2 ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. Day 3 ಭಯಂಕರವಾಗಿರುತ್ತಂತೆ, ಸ್ನೋವಲ್ಲೇ ವಾಕ್ ಇರುತ್ತೆ, ಮಿಸ್ ಮಾಡಿಬಿಡ್ರಿ. 3rd ವೀಡಿಯೋ ಮಾತ್ರ ನಿಮ್ಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ, ಅದಂತೂ ಮಿಸ್ ಇಲ್ಲ. ಮಿಸ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿರಿ. ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡ್ರಿ. ನಮ್ಗೆ ಯಾರು ಇಷ್ಟಪಡ್ತಾರೋ ಓಕೆ, ಅವ್ರಿಗೋಸ್ಕರ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗ್ತಾರೆ. ಇಷ್ಟ ಆಗೋರ್ಗೆ ಆಗುತ್ತೆ, ಇಷ್ಟ ಆಗದಿರೋರ್ಗೆ ಆಗಲ್ಲ. ಕೆಲವ್ರಿಗೆ ನಮ್ಮ ಮಾತಾಡೋ ಮಾತು ಇಷ್ಟ ಆಗುತ್ತೆ, ಕೆಲವ್ರಿಗೆ ನಮ್ಮ ನಡವಳಿಕೆ ಇಷ್ಟ ಆಗಲ್ಲ, ಕೆಲವ್ರಿಗೆ ನಮ್ಮ ಮಾತು ಇಷ್ಟ ಆಗಲ್ಲ, ಕೆಲವ್ರಿಗೆ ನಮ್ಮನ್ನು ನೋಡಿದ್ರೇ ಇಷ್ಟ ಆಗಲ್ಲ. ಅಂಥವ್ರಿಗೆಲ್ಲ ಏನು ಹೇಳೋಕ್ಕಾಗಲ್ಲ. ಅದು ಅವ್ರ ಪರ್ಸ್ಪೆಕ್ಟಿವ್ ಆ್ಯಂಡ್ ಅವ್ರ ತನ ಅದು. ಓಕೆನಾ, ನಮ್ಮ ತನ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ ನಾವು ಅದನ್ನು ಮಾಡ್ಕೊಂಡು ಹೋಗೋಣ ಅಷ್ಟೇ. ಸೊ ನೋಡೋಣ, ಏನೋ ಮಾಡ್ಬೇಕಂತ ಅಂದಿದ್ದೀವಿ, ಮಾಡೋಣ, ಸಿಗೋಣ.